ಇವತ್ತು ರಾಜ್ಯದಲ್ಲಿ ಎಮರ್ಜೆನ್ಸಿ ಸೇವೆ ಬಿಟ್ಟರೆ ಉಳಿದೆಲ್ಲ ಆರೋಗ್ಯ ಸೇವೆಗಳು 24 ಗಂಟೆವರೆಗೆ ಬಂದಿರುತ್ತೆ. ಓಕೆ, ಜ್ವರ ಕೆಮ್ಮು ಅಂತ ಹೋದ್ರೆ ಕ್ಲಿನಿಕ್ಗಳಲ್ಲೂ ಕೂಡ ಚಿಕಿತ್ಸೆ ಸಿಗಲ್ಲ. ಇವತ್ತು ರಾಜ್ಯದ ಸರ್ಕಾರಿ ಮತ್ತೆ ಖಾಸಗಿ ಆಸ್ಪತ್ರೆಗಳ OPDಗಳು ಬಂದಿರುತ್ತೆ. ಎಮರ್ಜೆನ್ಸಿ ಸೇವೆ ಬಿಟ್ಟು ಎಲ್ಲವೂ ಕೂಡ 24 ಗಂಟೆ ಕ್ಲೋಸ್ ಇರುತ್ತೆ. ಕೋಲ್ಕತ್ತಾ ವೈದ್ಯೆಯ ರೇಪ್ ಅಂಡ್ ಕೊಲೆ ಕೇಸನ್ನ ಖಂಡಿಸಿ ಹೋರಾಟ ನಡೆಸಲಾಗ್ತಾ ಇರೋದು. ಸರ್ಕಾರಿ ವೈದ್ಯರಿಂದ ಕಪ್ಪು ಪಟ್ಟಿಯನ್ನ ಧರಿಸಿ ಎಮರ್ಜೆನ್ಸಿ ಸೇವೆ ಒಂದನ್ನು ಬಿಟ್ಟು ಉಳಿದ ಯಾವ ಸೇವೆಯನ್ನು 24 ಗಂಟೆಗಳ ಕಾಲ ನೀಡೋದಿಲ್ಲ ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆ ಬಂದ್ ಆಗಿರೋದನ್ನು ಗಮನಿಸ್ತಾ ಇದ್ದೀರಾ. OPDಗಳಲ್ಲಿ ಯಾವುದೇ ರೀತಿಯಾದಂತಹ ಚಿಕಿತ್ಸೆ ಸಿಗೋದಿಲ್ಲ. ಎಮರ್ಜೆನ್ಸಿ ಸೇವೆಗಳು ಮಾತ್ರ ಲಭ್ಯ ಇರುತ್ತೆ. ಬಿಟ್ಟರೆ ಇನ್ಯಾವುದೇ OPD ಸೇವೆಗಳು ಅದು ಖಾಸಗಿ ಆಗಲಿ ಸರ್ಕಾರಿ ಆಗಲಿ ಅಲ್ಲಿಂದ ಸಿಗೋದಿಲ್ಲ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ವಿಕ್ಟೋರಿಯಾ ಆಸ್ಪತ್ರೆ ಸಮೀಪದಿಂದ ಪ್ರಗತಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ, ಇವತ್ತು ರಾಜ್ಯದಲ್ಲಿ ವೈದ್ಯರ ಪ್ರತಿಭಟನೆ, OPD ಬಂದ್ ಮಾಡಿ ಎಮರ್ಜೆನ್ಸಿ ಸೇವೆ ಒಂದನ್ನು ಬಿಟ್ಟು ಇನ್ಯಾವ ಆರೋಗ್ಯ ಸೇವೆಗಳು ಸಿಗೋದಿಲ್ವಾ? ಬೆಳಗ್ಗೆಯಿಂದಾನೇ ಯಾವ ರೀತಿ ಚಿತ್ರಣ ಕಾಣ್ತಾ ಇದೆ ಆಸ್ಪತ್ರೆಗಳ ಬಳಿ? ನೀವು ಹೇಳಿದಾಗೆ ಕೋಲ್ಕತ್ತಾದಲ್ಲಿ ನಡೆದಂತಹ ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ನಡೆದಂತಹ ಅತ್ಯಾಚಾರ ಹಾಗೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೇಶಾದ್ಯಂತ ಇವತ್ತು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ದೇಶಾದ್ಯಂತ ಇವತ್ತು ಆಸ್ಪತ್ರೆಗಳಲ್ಲಿ OPDಯನ್ನ ಬಂದ್ ಮಾಡಿ ತಮ್ಮ ಆಕ್ರೋಶವನ್ನ, ಅಂದ್ರೆ ವೈದ್ಯರ ವಿರುದ್ಧ ಆಗ್ತಾ ಇರುವಂತಹ ಹಿಂಸಾಚಾರಕ್ಕೆ ಒಂದು ಕೊನೆ ಹಾಕಬೇಕು, ಅದಕ್ಕೆ ಒಂದು ಕಠಿಣವಾದಂತಹ ಒಂದು ಕಾನೂನನ್ನು ತರಬೇಕು ಅಂತ IMA ಇವತ್ತು ಪ್ರತಿಭಟನೆಗೆ ಕರೆ ಕೊಟ್ಟಿರುವಂತದ್ದು. ಸೊ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ನ ಈ ಪ್ರತಿಭಟನೆಗೆ ಹಲವಾರು ಸಂಘಟನೆಗಳು ರಾಜ್ಯದಲ್ಲೂ ಕೂಡ ಬೆಂಬಲವನ್ನ ಕೊಟ್ಟಿದೆ. ಸರ್ಕಾರಿ ವೈದ್ಯಕೀಯ ಸಂಘ ಆಗಲಿ ಅಥವಾ ಆರ್ಥೋಪೆಡಿಕ್ ಸಂಘ ಆಗಲಿ ಅಥವಾ ಪೀಡಿಯಾಟ್ರಿಕ್ ಸಂಘ ಆಗಲಿ ಇವೆಲ್ಲವೂ ಕೂಡ ಒಂದು ರೀತಿಯಾಗಿ ಇವರಿಗೆ ಬೆಂಬಲವನ್ನ ಸೂಚಿಸಿರುವಂತದ್ದು. ಅದರ ಬೆಂಬಲದ ಪ್ರತಿಫಲವಾಗಿ ಇವತ್ತು ಎಲ್ಲ ಆಸ್ಪತ್ರೆಗಳು ಕೂಡ ಕ್ಲೋಸ್ ಆಗಿರುವಂತದ್ದು. ಅಂದ್ರೆ ಆಸ್ಪತ್ರೆಗಳು ಓಪನ್ ಇರುತ್ತೆ, ಆಸ್ಪತ್ರೆಯ OPDಗಳು ಕ್ಲೋಸ್ ಆಗಿರುತ್ತೆ. ವಿಕ್ಟೋರಿಯಾ ಆಗಲಿ, KC ಜನರಲ್ ಆಗಲಿ, ನಿಮಗೆ ಗೊತ್ತಿರೋ ಹಾಗೆ ಪ್ರಮುಖವಾದಂತಹ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಬೆಂಗಳೂರಿನಲ್ಲಿ ಸಾಕಷ್ಟು ಜನ, ಅಂದ್ರೆ ಸುಮಾರು 500 ರಿಂದ 600 ಜನ ಇಷ್ಟು ಹೊತ್ತಿಗಾಗಲೇ, ಅಂದ್ರೆ 9 ಗಂಟೆ ಅಷ್ಟೊತ್ತಿಗೆ ಆಸ್ಪತ್ರೆ ಓಪನ್ ಆಗುತ್ತೆ ಅಂತ ಅಂದ್ರೂ ಕೂಡ ಅದಕ್ಕೂ ಬಿಫೋರೇ ಈ ವಿಕ್ಟೋರಿಯಾ ಆವರಣದಲ್ಲಿ ಇಷ್ಟು ದಿನ ಕ್ಯೂ ನಿಲ್ತಾ ಇದ್ರು. ಸಿಕ್ಕಾಪಟ್ಟೆ ಜನ ಸಾಲಿನಲ್ಲಿ ನಿಂತ್ಕೊಂಡು ಒಳಗಡೆ ಹೋಗೋದಕ್ಕೆ ಕಾಯ್ತಾ ಇದ್ರು. ಬಟ್ ಇವತ್ತು ಜನರು ಕೂಡ ಬರುವಂತಹ ಪ್ರಮಾಣ ಕಡಿಮೆ ಆಗಿದೆ. ಯಾಕಂತ ಹೇಳಿದ್ರೆ ಆಲ್ರೆಡಿ ಜನಕ್ಕೂ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಅರಿವಿದೆ. ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸೊ ಹೋದ್ರೆ ನಾವು ಕೂಡ ಸಿಕ್ಕಾಕೊಳ್ತೀವಿ ಅನ್ನುವಂತಹ ಕಾರಣದಿಂದ ಜನರ ಪ್ರಮಾಣ ಕೂಡ ಕಡಿಮೆ ಇರುವಂತದ್ದು. ಜೊತೆಗೆ ವಿಕ್ಟೋರಿಯಾದ OPDಯ ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಸೊ ಇಲ್ಲಿ ಕೂಡ ಬೀಗವನ್ನ ಹಾಕಿ ಹೋಗಿರುವಂತದ್ದು. ಯಾವುದೇ ರೀತಿಯಾಗಿ ಇನ್ನು OPD ಕೂಡ ಓಪನ್ ಆಗಿಲ್ಲ. ಸೊ ಇವತ್ತು ರಾಜ್ಯದಲ್ಲೂ ಕೂಡ ತುರ್ತು ಚಿಕಿತ್ಸೆಯನ್ನ ಹೊರತುಪಡಿಸಿ ಯಾವುದೇ ರೀತಿಯಾದಂತಹ OPD ಸೇವೆಗಳು ಇರೋದಿಲ್ಲ. ಅಂದ್ರೆ ಎಮರ್ಜೆನ್ಸಿ ಸೇವೆಗಳು ಮಾತ್ರ ಇರುತ್ತೆ. ಅವಶ್ಯಕತೆ ಇದ್ದಲ್ಲಿ, ತೀರಾ ಅಗತ್ಯತೆ ಇದ್ದಲ್ಲಿ, ಅಂತಹ ಪೇಷಂಟ್ ಅನ್ನ ಟ್ರೀಟ್ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇದ್ದಲ್ಲಿ ಅಂತಹ ಪೇಷಂಟ್ ಅನ್ನ ಮಾತ್ರ ಇವತ್ತು ಟ್ರೀಟ್ ಮಾಡಲಾಗುತ್ತೆ. ಅದನ್ನ ಹೊರತುಪಡಿಸಿ ಯಾವುದೇ ರೀತಿಯಾಗಿ OPD ಸೇವೆ ಇರೋದಿಲ್ಲ. ಸೊ ನಿಮಗೆ ಗೊತ್ತೇ ಇದೆ, ಬೆಂಗಳೂರಿನಲ್ಲಿ ಬದಲಾಗ್ತಾ ಇರುವಂತಹ ವಾತಾವರಣ, ದಿನಕ್ಕೊಂದು ಹವಾಮಾನ ಇದೆ. ಸೊ ಒಂದಿನ ಮಳೆ ಇದ್ರೆ, ಒಂದಿನ ಬಿಸಿಲಿರುತ್ತೆ, ಒಂದಿನ ಏನೋ ಮಳೆ ಬಿಸಿಲು ಮಿಶ್ರಿತವಾದಂತಹ ವಾತಾವರಣ ಇರುತ್ತೆ. ಸೊ ಹೀಗಾಗಿ ಜನರು ಕೂಡ ಜ್ವರದ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇದೆ. ವೈರಲ್ ಫೀವರ್ ಅಂತ ಹೇಳಿ ಆಸ್ಪತ್ರೆಗೆ ತೋರಿಸ್ಕೊಂಡು ಹೋಗೋಕೆ ಬಂದ್ರೆ ಅಂತಹವರಿಗೆ ಖಂಡಿತವಾಗಿಯೂ ಕೂಡ ಇವತ್ತು ಒಂದು ನಿರಾಸೆ ಆಗುತ್ತೆ. ಯಾಕಂದ್ರೆ ಯಾವುದೇ ರೀತಿಯಾಗಿ ಆಸ್ಪತ್ರೆಗಳ OPD ಸೇವೆಗಳು ಓಪನ್ ಇರೋದಿಲ್ಲ. ಸೊ ಜನರು ಕೂಡ ಆಸ್ಪತ್ರೆಗೆ ಬರೋದಕ್ಕಿಂತ ಮುಂಚೆ ಮಾಧ್ಯಮಗಳಲ್ಲಿ ಸುದ್ದಿಯನ್ನ ನೋಡ್ಕೊಂಡು ಬರೋದು ಉತ್ತಮ. ವಿಜಯ್, ಥ್ಯಾಂಕ್ ಯು ಪ್ರಗತಿ.